ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ರೋಹಿಣಿ ಅಳ್ತಾ ನಿಂತಿರ್ತಾಳೆ. ಯಾಕೆ ಈಗೆಲ್ಲ ಮಗುನ ಅಳಿಸ್ತಾ ಇದೆಯಾ? ಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳಿ ಹೆಣ್ಮಗುನ ಕರ್ಕೊಬಂದು ಶುಭ ಸಮಾರಂಭದಲ್ಲಿ ಕಣ್ಣೀರು ಹಾಕಿಸ್ತಾರೆ. ಅವಳಿಗೆ ಮಾತ್ರ ಕಣ್ಣೀರು ಬರ್ತಾಯಿದೆ, ನನಗೆ ಬರ್ತಾ ಇಲ್ವಾ ಅಂತ ಹೇಳಿದಾಗ, ಅಯ್ಯೋ ರೋಹಿಣಿ ಅದೆಲ್ಲ ಬಿಟ್ಬಿಡು, ಇವ್ರ ಹತ್ರ ಆಶೀರ್ವಾದ ತೊಗೊಳಮ್ಮ. ಅಯ್ಯೋ ಇದೇನು ಕಸ್ತೂರಿ ಅವರೇ, ಆಗಲೇ ಆಶೀರ್ವಾದ ಮಾಡಿದ್ವಲ್ವಾ ಅಂತ ಹೇಳಿದಾಗ, ಅದು ಮಾವ, ನನಗೆ ತಂದೆ ತಾಯಿ ಎಲ್ಲ ನೀವೇ. ಮದುವೆಗೂ ಮುಂಚೆ ನಾನು ಇದೇ ಹೇಳಿದ್ದು, ನಿಮ್ಮನ್ನೇ ತಂದೆ ತಾಯಿ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೇ ಅಂದ್ಕೊಂಡು ನಾನು ಲೈಫ್ ಲೀಡ್ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಆಶೀರ್ವಾದ ಮಾಡಿ ಮಾವ ಅಂತ ಹೇಳಿದಾಗ, ಒಂದು ನಿಮಿಷ ಇರಮ್ಮ ಅಂತ ಹೇಳಿ ಚಪ್ಪಲಿ ಬಿಡ್ತಾರೆ. ಹಾಗೆ ಕಸ್ತೂರಿ ಶಾಂತಿನ ಈ ಕಡೆ ತಳ್ತಾಳೆ. ತಗೊಳ್ಳಿ ಅಂತ ಹೇಳಿ ಅಕ್ಷತೆನ ಅವ್ರ ಕೈಗೂ ಕೂಡ ಕೊಡ್ತಾರೆ. ಆಶೀರ್ವಾದ ಮಾಡಿ ಮಾವ ಅಂತ ಹೇಳಿ ಆಶೀರ್ವಾದ ತಗೋತಾಳೆ. ಆಶೀರ್ವಾದ ಮಾಡ್ತಾರೆ. ಆದರೆ ಶಾಂತಿ ಕೋಪ ಮಾಡ್ಕೊಂಡಿರ್ತಾಳೆ. ರೋಹಿಣಿ ಮತ್ತು ಅವರ ಪೂಜಾ ಇಬ್ಬರು ಕೂಡ ಬಂದು ರೂಮಲ್ಲಿ ಕೂತ್ಕೋತಾರೆ. ಏನಿದು, ಯಾಕೆ ಹೀಗೆಲ್ಲ ನಾಟಕ ಮಾಡ್ತಾ ಇದೆಯಾ? ಬಿಡೇ ನಿಮ್ಮ ಅತ್ತೆ ಇಲ್ಲ ಇವಾಗ. ಏಯ್ ಏನೇ ನೀನು, ನಿನಗೆ ನಾನು ನಾಟಕ ಮಾಡ್ತಾಯಿದ್ದೀನಿ ಅನ್ನಿಸ್ತಾ ಇದೆಯಾ ಅಂತ ಹೇಳಿದಾಗ, ಅಲ್ಲ ಕಣೆ, ಅವರಷ್ಟೆಲ್ಲ ಮಾತಾಡಿದ್ರು ಕೂಡ ನನಗೆ ನೋವಾಗಲ್ವೇನೆ, ಬೇಜಾರಾಗಲ್ವೇನೆ? ಹಾಗಿದ್ರೆ ನೀನು ನಿಮ್ಮ ಅತ್ತೆ ಮಾತಾಡಿರೋದಕ್ಕೆ ನಿಜವಾಗ್ಲೂ ಬೇಜಾರು ಮಾಡ್ಕೊಂಡಿದ್ಯಾ? ಮತ್ತು ಇನ್ನೇನು ನಾಟಕ ಅಂದ್ಕೊಂಡ್ಯಾ? ಇದಕ್ಕೆ ಹೇಳಿದ್ದು ಕಣೆ, ಈ ಫಂಕ್ಷನ್ ಶುರುವಾಗೋಕ್ಕೂ ಮುಂಚೆನೇ ಏನಾದರೂ ಗಲಾಟೆ ಆಗಲಿ ಅಂತ ಹೇಳಿ. ಆದರೆ ಏನೇ ಆಯಿತು, ಏನೂ ಆಗಲಿಲ್ವಲ್ಲ, ಹೌದಲ್ವೇನೆ? ಅವ್ನು ನಾನ್ ಸ್ಟಾಪ್ ನಾಗೇಶಂಗೆ ಹೇಳಿದ್ದೆಲ್ಲ ಏನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಿಡೇ ಹೋಗಲಿ, ಏನೇ ಬಿಡೋದು. ನಿಜವಾಗ್ಲೂ ಆ್ಯಕ್ಚುಲ್ ಪ್ರಾಬ್ಲಮ್ ಇರೋದು ಇವಾಗ ನಮ್ಮ ಅತ್ತೆ ಎಂತೆಂಥ ಪದಗಳನ್ನ ಬೈತಾರೆ ಅಂತ ಹೇಳಿ ನಾನು ಡಿಕ್ಷ್ನರಿ ಬುಕ್ನ ಇಟ್ಕೊಂಡು ಹುಡುಕ್ಬೇಕು ಕಣೆ. ಅಯ್ಯೋ ಈಗ ಏನೇ ಮಾಡೋದು? ಫಂಕ್ಷನ್ ಮುಗಿಯೋಷ್ಟ್ರೊಳಗಾದ್ರೂ ಏನಾದರೂ ಗಲಾಟೆ ಆಗಲೇಬೇಕು ಕಣೆ. ಆ ಸೂರ್ಯ ನೋಡಿದ್ರೆ ಅಷ್ಟು ಆರಾಮಾಗಿ ಕೂತಿದ್ದಾನೆ ಅಂತ ಹೇಳಿದಾಗ, ಹೌದಲ್ವಾ, ಒಂದು ನಿಮಿಷ ಇರೇ ಬಂದೆ ನಾನು ಅಂತ ಹೇಳಿ ಪೂಜಾ ಹೊರಗಡೆ ಬರ್ತಾಳೆ. ಕುಡ್ಕೊಂಡು ಬಂದು ತೂರಾಡ್ತಾ ಇರ್ತಾನೆ. ಆಗ, ಏಯ್ ಏನೋ ಮಾಡಿದೆ ನಿನಗೆ? ನೀನು ಅವನಿಗೆ ಕುಡಿಸು ಅಂತ ಹೇಳಿದ್ರೆ ನೀನು ನೋಡಿದ್ರೆ ಕಣ್ಪೂರ್ತಿ ಕುಡ್ಕೊಂಡು ನೀನೀಗೆಲ್ಲ ತೂರಾಡ್ತಾ ಇದೆಯಾ? ಅದು ಪೂಜಾ ಗಾಂಧಿ, ನನ್ನ ಹೆಸರು ಕೂಡ ಮರ್ತೋಗೋಷ್ಟು ಕುಡ್ದಿದ್ದೀಯೇನೋ. ಏನು ಮಾಡೋದಕ್ಕಾಗುತ್ತೆ? ಅವನು ಕುಡ್ಕಂಗೆ ಕುಡಿಸೋದು ಸುಲಭ ಅಂತ ಅಂದ್ಕೊಂಡಿದ್ದೆ. ಅವನು ಕುಡ್ಕ ಮಾತ್ರ ಅಲ್ಲ, ಕುಡ್ಕೋನ್ಗೆ ದೇವದಾಸ ಆಗೋದಕ್ಕಿಂತ ಮುಂಚೆ ಅವನು ಅವ್ರ ಅಪ್ಪಂಗೆ ರಾಮದಾಸ. ಅವ್ರ ಅಪ್ಪಂಗೆ ಕೊಟ್ಟಿರೋ ಮಾತನ್ನ ಮೀರಲ್ಲ ಅಂತ ಹೇಳ್ಬಿಟ್ಟ. ನೋಡಿ, ಈಗ ನೀವು ನಾನು ಕೊಡಬೇಕಾಗಿರೋ ಬ್ಯಾಲೆನ್ಸ್ನ ಕೊಟ್ಬಿಟ್ರೆ ನಾನು ಹಂಗೆ ಹೋಗ್ತೀನಿ. ಏನೋ ಬ್ಯಾಲೆನ್ಸಾ? ನೀನೇನಾದರೂ ಕೆಲಸ ಕರೆಕ್ಟಾಗಿ ಮಾಡಿದರೆ ಎಕ್ಸ್ಟ್ರಾ ದುಡ್ಡನ್ನು ಕೊಟ್ಟು ನಾನೇ ಕಳಿಸ್ತಾ ಇದ್ದೆ. ಆದರೆ ನೀನು ಮಾಡಿರೋ ಕಿತ್ತೋಗಿರೋ ಕೆಲಸಕ್ಕೆ ದುಡ್ಡು ಬೇರೆ ಕೊಡಬೇಕಾ? ಸುಮ್ಮನೆ ಹೋಗು. ನೋಡಿ, ಇವಾಗ ಏನಾದರೂ ನೀವು ದುಡ್ಡು ಕೊಡಲಿಲ್ಲ ಅಂತಂದರೆ ನೀವೇ ಇದನ್ನೆಲ್ಲ ಮಾಡಿಸಿದ್ದು ಅಂತ ಹೇಳಿ ಒಳಗಡೆ ಹೋಗಿ ಹೇಳ್ಬಿಡ್ತೀನಿ ಅಂತ ಹೇಳ್ತಾನೆ. ಹೇಳ್ತೀಯಾ? ಹೇಳ್ಕೊ ಹೋಗೋ, ಅದು ಯಾರಿಗೆ ಹೇಳ್ತೀಯಾ? ನಾನೇನಾದರೂ ಇವಾಗ ನೀನು ನನ್ನ ಕೈ ಹಿಡ್ದು ಎಳ್ದಾಡ್ತಾ ಇದ್ದೆ ಅಂತ ಒಂದೇ ಒಂದು ಕೂಗಿದ್ರೆ ಎಲ್ಲರೂ ಬಂದು ನಿನಗೆ ಕೊಡ್ತಾರೆ ಧರ್ಮದೆಟ್ನ. ಬೇಡ ಬಿಡಿ ಮೇಡಮ್, ನಾನೇ ಹೋಗ್ತೀನಿ. ಈ ಎಣ್ಣೆ ಎಂಡ ಯಾವುದೂ ನಂಬಾರ್ದು, ಹೆಣ್ಣನ್ನಂತೂ ಮೊದಲೇ ನಂಬಾರ್ದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಪೂಜೆ ಬರ್ತಾಳೆ. ಏನೇ ಆಯಿತು ಅಂತ ಹೇಳಿದಾಗ, ನಾನ್ ಸ್ಟಾಪ್ ನಾಗೇಶ ನಮ್ಮ ಪ್ಲ್ಯಾನಿಗೆಲ್ಲ ಫುಲ್ ಸ್ಟಾಪ್ ಇಕ್ಬಿಟ್ಟಿದ್ದಾನೆ ಕಣೆ. ಅವನು ಕುಡಿಸು ಅಂದರೆ ಅವನೇ ಕಣ್ಪೂರ್ತಿ ಕುಡಿದು ತೂರಾಡ್ತಾ ಇದ್ದಾನೆ. ಅವ್ರ ಅಪ್ಪಂಗೆ ಕೊಟ್ಟಿರೋಕ್ಕೆ ಮಾತನ್ನ ಮೀರಿಲ್ಲ ಅಂತ ಹೇಳಿಬಿಟ್ಟು ಆ ಸೂರ್ಯ ಕುಡ್ದಿಲ್ಲ ಕಣೆ. ಏನೇ ಮಾಡೋದು ಇವಾಗ? ಆ್ಯಕ್ಚುಯಲ್ ಪ್ರಾಬ್ಲಮ್ ಇವಾಗಲ್ವೇನೆ ಅಂತ ಹೇಳಿದಾಗ, ಫಂಕ್ಷನ್ನೇ ಮುಗ್ದೋಯ್ತಲ್ಲ, ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಏನೋ ಫಂಕ್ಷನ್ ಮುಗ್ದೋಯ್ತಾ? ಇವಾಗ ಏನಾದರೂ ಮನೆಗೆ ಹೋದರೆ ನಮ್ಮ ಮತ್ತೆ ನನ್ನ ತಲೆ ಮೇಲೆ ಕೂತ್ಕೋತಾರೆ. ಮೀನುಗಿನ್ನ ಹೀನಾಯವಾಗಿರುತ್ತೆ ಕಣೆ ನನ್ನ ಜೀವನ. ಹೌದು ಕಣೆ, ನಾನು ನೋಡಿದೆ. ಮೀನನ್ನು ಹೋಗಲಿ ಬಿಡು, ಆ ಶ್ರುತಿ ಲೆವೆಲು ನಿಮ್ಮ ಅತ್ತೆ ಕಣ್ಣಲ್ಲಿ ಮೇಲೆ ಹೋಗ್ತಾನೇ ಇದೆ, ನಿನ್ನ ಲೆವೆಲು ಕೆಳಗಡೆ ಬರ್ತಾನೇ ಇದೆ. ಇವಾಗೇನಾದರೂ ಮನೆಗೆ ಹೋದರೆ ನಮ್ಮ ಅತ್ತೆ ಸಂಸ್ಕೃತದ ಪದಗಳನ್ನ ಹುಡ್ಕೋದಕ್ಕೆ ಹೊಸ ಡಿಕ್ಷನರಿನೇ ಹುಡುಕೋಬೇಕು ಕಣೆ ನಾನು. ಬಾಯಿಗೆ ಬಂದಂಗೆಲ್ಲ ಬೈತಾರೆ. ನಿಮ್ಮ ಅಪ್ಪ ಎಲ್ಲಿ ಬಂದಿಲ್ಲ? ಯಾಕೆ ಬಂದಿಲ್ಲ? ಫೋನ್ ಮಾಡಿಕೊಡು, ಇಲ್ಲ ನೀನೇ ಹೋಗು ಅಂತ ಹೇಳಿ ನನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ ಕಣೆ ಅಂತ ಹೇಳಿದಾಗ, ನಾನು ಅದಕ್ಕೆ ಹೇಳಿದೆ ಅವತ್ತೇ ಮನೋಜ್ನ ಕರ್ಕೊಂಡು ನೀನು ಮನೆ ಬಿಟ್ಟು ಬಾ ಅಂತ ಹೇಳಿ. ಆದರೆ ಈಗ ನೋಡು ಎಂಥ ದೊಡ್ಡ ಕೆಲಸ ಮಾಡ್ಕೊಂಡಿದ್ಯಾ. ಏನೇ ಮಾಡೋದು? ಇವಾಗ ನನಗೆ ಉಳಿದಿರೋದು ಅದೇ ಕೊನೆ ಆಪ್ಷನ್ನು ಕಣೆ. ನಾನು ಏನಾದರೂ ಮಾಡಿ ಮನೋಜ್ನ ನನ್ನ ಮಾತು ಕೇಳೋ ಥರ ಮಾಡಿಕೊಂಡು ನನ್ನ ಕಡೆ ಮಾಡ್ಕೋಬೇಕು. ಇಲ್ಲ ಅಂದರೆ ನನ್ನ ಕತೆ ಮುಗ್ದೋಯ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಈ ಕಡೆ ಸೂರ್ಯ ನಿಂತ್ಕೊಂಡಿರ್ತಾನೆ. ಅಷ್ಟರಲ್ಲಿ ಅವರ ಅಪ್ಪ ಬಂದು ಮಾತಾಡ್ತಾ ಇರ್ತಾರೆ, ಕೇಶವ ಮತ್ತು ಅವರಿಬ್ಬರು. ಕೇಶವ, ನಮ್ಮ ಸೂರ್ಯ ಇದ್ದಾನಲ್ಲ, ಒಂದು ಫಂಕ್ಷನಲ್ಲಿ ಗಲಾಟೆ ಮಾಡದೇ ಇರೋದು ಇಷ್ಟೊತ್ತಲ್ಲೇ ಕಣೋ. ಅವ್ನು ಯಾವತ್ತೂ ಹೀಗೆಲ್ಲ ಮಾಡ್ತಾನೆ ಇರಲಿಲ್ಲ, ಏನಾದರೂ ಒಂದು ಕಿತಾಪತಿ ಮಾಡೋನು. ಆದರೆ ಇವತ್ತು ಕೊಟ್ಟ ಮಾತನ್ನು ಉಳಿಸ್ಕೊತೀನಿ ಅಂತ ಹೇಳಿ ಹಾಗೆಲ್ಲ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಹೌದಲ್ವೇನೋ? ನನಗೂ ಅದೇ ಪರಮಾಶ್ಚರ್ಯ ಆಗ್ತಾ ಇರೋದು. ಅದರಲ್ಲೂ ಆ ವಾಸುದೇವ ಎಲ್ಲರೂ ಎದುರುಗಡೆನೂ ನಿನ್ನನ್ನು ಅವಮಾನ ಮಾಡಬೇಕು ಅಂತ ಮಾತಾಡಿದ್ರು ಕೂಡ ನಿನ್ನ ಹತ್ರ ಮಾತಾಡುವಾಗ ಸ್ವಲ್ಪ ಭಯ ಇತ್ತು. ಅದೇ ಕಣೋ, ಲಾಸ್ಟ್ ಒಂದು ಸಲ ಆಗಿದ್ದಾಗ ಸೂರ್ಯ ಮಾಡಿದ್ದನ್ನ ನೆನಪಿಸ್ಕೊಂಡು ಭಯ ಪಟ್ಕೊಂಡಿದ್ದಾನೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿ ಸೂರ್ಯ ಬಂದು ನಿಂತ್ಕೊಂಡಿರ್ತಾನೆ. ಈ ಕಡೆ
ವಾಸುದೇವ ಮತ್ತು ಶೀಲಾ ಇಬ್ಬರು ಕೂಡ ಮಾತಾಡ್ಕೋತಾ ಇರ್ತಾರೆ. ಏನೇ ನೀನು ಪ್ಲ್ಯಾನ್ ಮಾಡ್ತಾ ಇದ್ದೀಯಾ, ಇವಾಗ ನೋಡು ಯಾವ ಕೆಲಸನೂ ಆಗಲಿಲ್ಲ ಅಂತ ಹೇಳಿ ಬೈದೋಗ್ತಾರೆ. ಅಷ್ಟರಲ್ಲಿ ಆ ಹುಡುಗರನ್ನ ಕರೆಸಿ ಶೀಲಾ, ಏನು ನಿಮಗೆ ದುಡ್ಡು ಕೊಟ್ಟು ಕರೆಸಿರೋದು ಯಾಕೆ, ಒಬ್ಬಂಗೆ ಕೋಪ ತರಿಸೋದಕ್ಕಾಗ್ತಾ ಇಲ್ವಾ ಮೇಡಮ್, ಏನು ಮಾಡೋದು ಮೇಡಮ್, ನಾವೇನು ಮಾತಾಡೋದು ಕೂಡ ನಗ್ನಗ್ತಾನೆ ಇರ್ತಾನೆ, ಅವನಿಗೆ ಹೇಗೆ ಕೋಪ ತರಿಸೋದಕ್ಕಾಗುತ್ತೆ, ಇಷ್ಟಕ್ಕೇನಾ ನೀವು ಅಷ್ಟೊಂದು ಬಿಲ್ಡಪ್ ಕೊಟ್ಕೊಂಡಿದ್ದು, ಮೇಡಮ್ ಡೈನಿಂಗ್ ಹಾಲಲ್ಲಿ ಊಟ ಎಲ್ಲ ರೆಡಿಯಾಗಿದೆಯಾ ಅಂತ ಹೇಳಿದಾಗ, ಹೌದು ಆಗಿದೆ, ನನ್ನನ್ನು ಯಾಕೆ ಹೇಳ್ತಾ ಇದೆಯಾ, ಹೋಗಿ ತಿನ್ನು ಅಂತ ಹೇಳಿದಾಗ, ನಾನು ತಿನ್ನೋದಕ್ಕಲ್ಲ ಮೇಡಮ್, ಒಂದು ಪ್ಲ್ಯಾನ್ ಇದೆ ನನ್ನ ಹತ್ರ, ಏನು ಅಂತ ಹೇಳಿದಾಗ, ಮೇಡಮ್ ಸೂರ್ಯನಪ್ಪನ ಅಲ್ಲಿಗೆ ಕರ್ಕೊಂಡೋಗ್ಬಿಟ್ಟು ಊಟ ಮಾಡಿ ಸರ್ ಅಂತ ಹೇಳಿ ಕೂರ್ಸೋಣ, ಅದಾದಮೇಲೆ ಇನ್ನೇನೆಲ್ಲ ಬಡಿಸಿ ಊಟಕ್ಕೆ ಕೈ ಹಾಕಬೇಕು, ಅಷ್ಟರಲ್ಲಿ VIP ಬಂದಿದ್ದಾರೆ ಅಂತ ಹೇಳಿ ಎಬ್ಬಿಸ್ಬಿಡೋಣ, ಆವಾಗ ಅವನಿಗೆ ಕೋಪ ಬಂದೇ ಬರುತ್ತೆ, ಎದಳಲ್ಲ ಅಂದರೆ ಎದ್ದಳೆಯ ಮೇಲೆ ಅಂತ ಹೇಳ್ತೀನಿ, ಆಗ ಸೂರ್ಯ ಕೋಪ ಮಾಡ್ಕೊಳ್ಳಿಲ್ಲ ಅಂದರೆ ನಿನ್ನ ಗಂಡಸೆ ಅಲ್ವೇನೋ ಅಂತ ಕೇಳ್ತೀನಿ, ಆಗ ಅವನಿಗೆ ಕೋಪ ಬಂದೇ ಬರುತ್ತೆ, ಹೇಗಿದೆ ಅಂತ ಹೇಳಿದಾಗ, ಒಳ್ಳೆ ಐಡಿಯಾ, ಅಷ್ಟರಲ್ಲಿ ಬಂದು ನಾನು ಆ ಜಗಳನ ದೊಡ್ಡದು ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿದೆ, ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಅವರೆಲ್ಲರೂ ಹುಡುಗರು ಬಂದು ನಿಂತ್ಕೊಂಡಿರ್ತಾರೆ. ಆಗ ಸೂರ್ಯನೂ ಇರ್ತಾನಲ್ವಾ, ಸರ್ ಬನ್ನಿ ಸರ್ ಊಟ ಮಾಡೋಣ ಅಂತ ಹೇಳಿ ಕರೀತಾರೆ. ಅಯ್ಯೋ ನಾವು ಯಾಕಪ್ಪ, ನೀವು ಹೋಗಿ ಮೊದಲು ಊಟ ಮಾಡಿ ಅಂತ ಹೇಳಿದಾಗ, ಅಯ್ಯೋ ಬನ್ನಿ ಸರ್, ನಮ್ಮ ಕಡೆ ಶಾಸ್ತ್ರದಲ್ಲಿ ಗಂಡಿನ ಕಡೆಯವರೇ ಮೊದಲು ಊಟ ಮಾಡಬೇಕು, ಅಲ್ಲ ರೀ ನೀವೆಲ್ಲನೂ ಏನು ಉಲ್ಟಪಲ್ಟನೇ ಹೇಳ್ತಾ ಇದ್ದೀರಲ್ಲ, ಎಲ್ಲದನ್ನು ಹಾಗೆ ಮಾಡ್ತೀರಾ, ನೀವೇನು ನಮ್ಮ ಪೌಡ್ರಮ್ಮನ ಕಡೆಯವರ ರಿಲೇಷನ್ನ ಅಂತ ಹೇಳಿದಾಗ, ಸೂರ್ಯ ನೀನು ಮಾತಾಡಲ್ಲ ಅಂತ ಹೇಳಿದ್ದೆ ಅಲ್ವೇನೋ, ಹೌದಪ್ಪ ಸಾರಿ ಕಣಪ್ಪ ಅಂತ ಹೇಳ್ತಾನೆ. ಸರಿ ನಡಿಯಪ್ಪ ಹೋಗ್ಲಿ ಊಟ ಮಾಡೋಣ ಅಂತ ಹೇಳಿದಾಗ, ಬೇಡಪ್ಪ ನೀವು ಹೋಗಿ ಊಟ ಮಾಡಿ ಅಂತ ಹೇಳ್ತಾರೆ. ಅಪ್ಪ ಹೇಗಿದ್ರು ನೀನು ಮಾತ್ರೆ ತೊಗೋಬೇಕು, ಊಟನ 1 ಗಂಟೆಗೆ ಮಾಡಿದ್ರೇನು 2 ಗಂಟೆಗೆ ಮಾಡಿದ್ರೇನು, ಊಟನೇ ಅಲ್ವಾ, ಪೋಣಿಸ್ಕೊಬಿಡೋಣ ನಡಿಯಪ್ಪ ಅಂತ ಹೇಳಿದಾಗ, ಕೇಶವ ನಡಿಯತ್ತ ಹೋಗೋಣ, ಬಾರಪ್ಪ ಸೂರ್ಯ, ಅಯ್ಯೋ ನಾನು ಯಾಕಪ್ಪ, ಬೇಡ ಹೋಗು ನೀನು ಅಂತ ಹೇಳಿದಾಗ, ನೀನು ಇಲ್ಲಿ ನಿಂತ್ಕೊಂಡೇನು ಭಜನೆ ಮಾಡ್ತೀಯಾ, ಬಾ ಅಂತ ಹೇಳಿ ಕರಿತಾನೆ. ಹೌದು ಸರ್ ನೀವು ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಂತ ಹೇಳಿ ಹುಡುಗರೇ ಊಟ ಎಲ್ಲನೂ ಬಡಿಸ್ತಾರೆ. ಆಗ ಸರ್ ಊಟ ಮಾಡಿ ಅಂತ ಹೇಳಿ ಮೇಲ್ಗಡೆ ಬರ್ತಾರೆ. ಮೇಡಮ್ ಎಲ್ಲ ರೆಡಿ ಮಾಡಿದ್ದೀನಿ, ಇವಾಗ ಅವ್ರು ಏನು ಊಟಕ್ಕೆ ಕೈ ಹಾಕ್ತಾರೆ ಅಷ್ಟಲ್ಲಿ ನಾವು VIP ಬರ್ತಾ ಇದ್ದಾರೆ ಅಂತ ಹೇಳ್ತೀವಿ, ಸರಿ ನಾವು ಬಂದು ಜಗಳ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಕೆಳಗಡೆ ಬರ್ತಾರೆ. ಅಷ್ಟರಲ್ಲಿ ಈ ಕಡೆ ಸೂರ್ಯ, ಅಪ್ಪ ಊಟನ ಒಲೆ ಮುಂದೆ ಕಾಯಿಸ್ಬೋದು, ಈ ಎಲೆ ಮುಂದೆ ಕಾಯಿಸೋದಕ್ಕಾಗೋದಿಲ್ಲ, ಬಾರಪ್ಪ ತಿನ್ನೋಣ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಅಲ್ಲಿ ಶೀಲಾ ಕೂಡ ಬಂದಿರ್ತಾರೆ. ಅಯ್ಯೋ ಬೇಗ್ರೆ ಬನ್ನಿ ಊಟ ಮಾಡಿ ಅಂತ ಹೇಳಿದಾಗ, ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ, ನೀವು ಊಟ ಮಾಡಿ ಅಂತ ಹೇಳಿ ಹೋಗ್ತಾಳೆ. ಅಷ್ಟರಲ್ಲಿ ಹುಡುಗರು ಕೂಡ ಬಂದು, ಮೇಡಮ್ ಎಲ್ಲ ರೆಡಿಯಾಗಿದೆ ಬನ್ನಿ ಅಂತ ಹೇಳಿದಾಗ, ಬನ್ನಿರಿ ನಮ್ಮ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋ ಸಮಯ ಇದೇನೆ ಅಂತ ಹೇಳಿ ಕೆಳಗಡೆ ಬರ್ತಾರೆ. ಸೂರ್ಯ ಮತ್ತು ಹಾಗೆ ಕೇಶವ ಮತ್ತು ರಂಗನಾಥ್ 3 ಜನ ಕೂಡ ಎದ್ದು ಮಕ್ಕಳನ್ನ ಕೂರಿಸಿ ಊಟ ಬಡಿಸ್ತಾ ಇರ್ತಾರೆ. ಅರೆ ಬಿಗ್ರೆ ಇದೇನಿದು, ನೀವು ಊಟ ಮಾಡೋದ್ಬಿಟ್ಟು ಬಡಿಸ್ತಾ ಇದ್ದೀರಾ, ಅಯ್ಯೋ ಮಕ್ಕಳಮ್ಮ ಹಸ್ತಿದ್ರು, ಅದಕ್ಕೆ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಮಕ್ಕಳನ್ನ ಕೂರಿಸ್ಬಿಟ್ವಿ ಅಷ್ಟೇ ಅಂತ ಹೇಳ್ತಾರೆ. ಏನು ಮೇಡಮ್ ಇದು, ನಾವು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು, ಅವ್ರು ಹೀಗೆ ಮಾಡಿಬಿಟ್ಟಿದ್ದಾರೆ, ಅಲ್ಲ ಈ ಮಕ್ಳಿಗೆ ಯಾಕೆ ಈಗ ಊಟ ಕೊಟ್ಟರೆ ಆಮೇಲೆ ಕೊಟ್ಟಿದ್ರೆ ಆಗ್ತಾಯಿಲ್ವಾ, ಮಕ್ಕಳ ಎದ್ದೇಳಿ ನೀವು ಬನ್ನಿ ಕೂತ್ಕೊಳ್ಳಿ ನೀವು ಅಂತ ಹೇಳಿದಾಗ, ಅಮ್ಮ ಏನಮ್ಮ ಮಾಡ್ತಾ ಇದೆಯಾ, ಮಕ್ಕಳಮ್ಮ ದೇವರ ಸಮಾನ, ಈಗ ಹಸ್ತಿರೋರಿಗೆ ಹೊಟ್ಟೆ ತುಂಬಿಸೋದಕ್ಕಿಂತ ಹೃದಯ ತುಂಬಿಸಿ ಹೊಟ್ಟೆ ತುಂಬಿಸೋದಿದೆಯಲ್ಲ ಅದು ಭಾರಿ ದೊಡ್ಡದಮ್ಮ, ಮಕ್ಕಳು ಊಟ ಮಾಡಲಿ, ಅವ್ರದ್ದಾದರೆ ಸಾಕು ನಾವು ಊಟ ಮಾಡೋಣ, ಮೇಡಮ್ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಅಂತ ಹೇಳ್ತಾರೆ. ಪ್ಲ್ಯಾನಾ ಏನು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಅದೇ ಬೀಗರಿಗೆ ಅವ್ರಿಗೆ ಗಂಡಿನ ಕಡೆಯವ್ರಿಗೆ ಅವರು ಚೆನ್ನಾಗಿ ಊಟ ಮಾಡಲಿ ಅಂತ ಹೇಳಿ ಅವರಿಗೆ ನಾವು ನಮ್ಮ ಸಂಪ್ರದಾಯನ ತೋರಿಸ್ಬೇಕಿತ್ತಲ್ವ ಅದು ಅಂತ ಹೇಳಿದಾಗ, ಹೌದಾ ಅಷ್ಟೇ ತಾನೇ, ನೀವೇನು ಈಗ ನಾವು ಊಟ ಮಾಡಬೇಕಲ್ವಾ ಅಪ್ಪ, ಅವರಿಗೆ ನಾವು ಊಟ ಮಾಡಬೇಕಂತೆ ನೋಡ್ಬೇಕಂತ ಅವರು, ತಗೊಳಪ್ಪ ಈ ಬಜ್ಜಿ ತಿನ್ನು ಅಂತ ಹೇಳಿ ತಿನ್ನಿಸ್ತಾನೆ. ಈಗ ನೀನೇನು ಕಡಿಮೆನಾ, ನೀನು ತಗೊಳ್ಳೋ ತಿನ್ನು, ಏಕೇಶ್ವ ತಗೊಳ್ಳೋ ನೀನು ತಿನ್ನು ಅಂತ ಹೇಳಿ ತಿಂತಾ ಇರ್ತಾರೆ. ಅದಾದಮೇಲೆ ಇವ್ರು 3 ಜನ ಕೂಡ ಕೋಪ ಮಾಡ್ಕೊಂಡು ಬರ್ತಾರೆ. ಆಗ ಏನೇ ಇದೆಲ್ಲ ಅಂತ ಹೇಳಿದಾಗ, ನಿಮಗೆ ಹೇಳಿರೋ ಪ್ಲ್ಯಾನು ಕರೆಕ್ಟಾಗಿ ಮಾಡೋದಕ್ಕಾಗೋದಿಲ್ವಾ ಮೇಡಮ್, ನಾವು ಸರಿಯಾಗಿ ಮಾಡಿದ್ದೀವಿ, ಅವರು ಊಟದಿಂದ ಇದ್ದರೆ ನಾವೇನು ಮಾಡೋದಕ್ಕಾಗುತ್ತೆ ಅಂತ ಹೇಳ್ತಾರೆ. ಗಂಡಿನ ಅಪ್ಪ ಆಗಿ ಅವನೇ ಸರ್ವರ್ ಕೆಲಸ ಮಾಡೋದಕ್ಕೆ ಮರ್ಯಾದೆ ಬಿಟ್ಟು ಮಾಡ್ತಾ ಇದ್ದಾನೆ, ಇನ್ನೇ ನೀವು ಅವ್ನು ಮರ್ಯಾದೆ ಕಳೆಯೋದು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಹೇಳಿರೋ ಕೆಲಸನೂ ನೆಟ್ಟು ಮಾಡೋದಿಲ್ಲ, ದುಡ್ಡು ಬೇರೆ ಕೊಡಬೇಕು ನಿಮಗೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಈ ಕಡೆ ಶ್ರುತಿ ಮತ್ತು ಅವಳ ಫ್ರೆಂಡ್ಸ್ ಎಲ್ಲರೂ ಫೋಟೋ ತಗೋತಾ ಇರ್ತಾರೆ. ಮೀನಾ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಗ ಏನಿದು ಶಾಂತಿ ಬಾರೆ ಇಲ್ಲಿ, ಏನೇ ಇದು ದೃಷ್ಟಿ ತೆಗಿಲ್ವೇನೆ ಅಂತ ಹೇಳಿದಾಗ, ದೃಷ್ಟಿನ ಯಾಕೆ ಅಂತ ಹೇಳಿದಾಗ, ಕರಿಮಣಿ ಶಾಸ್ತ್ರ ಮಾಡಿ ಮಕ್ಕಳಿಗೆ ದೃಷ್ಟಿ ತೆಗ್ದಿಲ್ಲ ಅಂದರೆ ದೃಷ್ಟಿ ಆಗಲ್ವಾ, ಹೋಗು ರೋಹಿಣಿ ಕರಿ, ಯಾಕೆ ನಾನೇನು ಗೋಕುಲಮ್ಮನ ಎಲ್ರಿಗೂ ದಾರಿ ತೋರಿಸೋದಕ್ಕೆ, ಅವಳೇ ಬರ್ತಾಳೆ ಬಿಡು ಅಂತ ಹೇಳಿ ಹೇಳ್ತಾಳೆ. ಆಗ ಮೀನಾ ಬಾಯ್ಲಿ ಅಂತ ಹೇಳಿದಾಗ, ಏನಂಟಿ ಅಂತ ಹೇಳ್ತಾರೆ. ಹೋಗಿ ರೋಹಿಣಿನ ಕರ್ಕೊಂಡು ಬರ್ತೀಯಾ, ದೃಷ್ಟಿ ತೆಗಿಬೇಕು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಹೋಗ್ತಾಳೆ. ಅಷ್ಟರಲ್ಲಿ ಈ ಕಡೆ ಶ್ರುತಿಯವರಮ್ಮ, ಶ್ರುತಿ ತಗೋ ಇದನ್ನು ಹಾಕು, ಅಮ್ಮ ಮತ್ತೆ ಹಾಕೋಬೇಕಾ, ಹೌದಮ್ಮ ದೃಷ್ಟಿ ತೆಗಿಯೋವರೆಗೂ ಹಾಕೊಳ್ಳೇಬೇಕು, ತಗೋ ಹಾಕು ಅಂತ ಹೇಳಿದಾಗ ಹಾಕೋತಾ ಇರ್ತಾಳೆ. ಶ್ರುತಿ ನೋಡು, ಇವತ್ತು ಮದುವೆ ಆದಮೇಲೆ ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಈ ರೀತಿ ಸೇರ್ಕೊಂಡಿದ್ದೀವಿ, ನೆಕ್ಸ್ಟ್ ಇನ್ನು ನೀನು ಶ್ರೀಮಂತಕ್ಕೆ ಅಲ್ವಾ ಅಂತ ಹೇಳಿದಾಗ, ಅಯ್ಯೋ ಸುಮ್ಮನಿರೆ ನೀವೇನು ಹೀಗೆಲ್ಲ ಮಾತಾಡ್ತೀರಾ ಅಂತ ಹೇಳಿ ನಗ್ತಾ ಇರ್ತಾರೆ. ಈ ಕಡೆ ಮೀನಾ ಬಂದು, ರೋಹಿಣಿ ಅತ್ತೆ ಕರಿತಾ ಇದ್ದಾರೆ ಬರಬೇಕಂತೆ, ಏನೋ ಅತ್ತೆನಾ ಯಾಕೆ ಅಂತ ಹೇಳಿದಾಗ, ಅದು ಬನ್ನಿ ಗೊತ್ತಾಗತ್ತೆ, ಬರ್ತಾರೆ ನೀವು ನಡೀರಿ, ದೃಷ್ಟಿ ತೆಗಿಬೇಕಂತೆ ಅದಕ್ಕೆ ಕರಿತಾ ಇದ್ದಾರೆ, ಮೀನವರೇ ಕರ್ಕೊಂಡು ಬರ್ತೀನಿ ನೀವು ನಡೀರಿ ಅಂತ ಹೇಳಿ ಕಳಿಸ್ತಾಳೆ. ಆಗ ತಗೊಳ್ಳೆ ರೋಹಿಣಿ ಹಾಕೊಳ್ಳೆ, ಈಗೇನಾದರೂ ಹೋಗಲಿಲ್ಲ ಅಂದರೆ ಅದಕ್ಕೂ ದೊಡ್ಡ ರಾದ ಅಂತ ಮಾಡಿಬಿಡ್ತಾರೆ,
ತಗೊಳ್ಳಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಆಗ ಏ ರೋಹಿಣಿ ನೀನು ಶ್ರುತಿ ಪಕ್ಕ ನಿಂತ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಮೀನಾ ನೀನು ಬಾ ಅಂತ ಹೇಳ್ತಾರೆ. ಏನಮ್ಮ ಇದು ದೃಷ್ಟಿಗಳು ಅಂತ ಹೇಳಿ ಸೂರ್ಯ ಮತ್ತು ರಂಗನಾಥ ಹಾಗೆ ಮನೋಜ ರವಿ ಎಲ್ಲರೂ ಕೂಡ ಬಂದು ಸೇರ್ಕೋತಾರೆ. ರವಿ ಮಾತ್ರ ಇನ್ನೂ ಸ್ಟೇಜ್ ಮೇಲೆ ಇರ್ತಾನೆ. ಏ ರವಿ ಬಾರೋ ನಿನ್ಗೇನೋ ಕೆಲಸ ಅಲ್ಲಿ ಅಂತ ಹೇಳಿ ಕರೀತಾರೆ. ಬಂದು ನಿಂತ್ಕೋತಾನೆ. ಆಗ ಮೀನಾ ಬಾ ಅಂದ ತಕ್ಷಣನೇ ಅವಳು ಯಾಕೆ ಅಂತ ಹೇಳಿದಾಗ ನಾನು ಮತ್ತು ಮೀನಾ ಇಬ್ಬರು ಆರತಿ ಮಾಡಿ ದೃಷ್ಟಿ ತೆಗಿತೀವಿ ಕಣೆ ಅಂತ ಹೇಳ್ತಾರೆ. ಅಪ್ಪ ಇದೇನಪ್ಪ ಅವ್ರಿಗೆ ಮಾತ್ರ ದೃಷ್ಟಿ ತೆಗಿತಾ ಇದ್ದಾರೆ, ನಮಗೆ ದೃಷ್ಟಿ ತೆಗಿಯೋದಿಲ್ಲ ಅಂತ ಹೇಳಿದಾಗ ಹೆಣ್ಮಕ್ಳು ಕಣೋ ಅವರು ದೃಷ್ಟಿ ಆಗಿರುತ್ತೆ, ಬಂದು ಹೋದವರೆಲ್ಲ ನೋಡಿ ಕಣ್ಣೆಸರಾಗ್ಬಿಟ್ಟಿರುತ್ತೆ ಅದಕ್ಕೆ ಅಂತ ಹೇಳಿದಾಗ ತಾಳಿ ಕಟ್ಟಿಸ್ಕೊಂಡಿರೋರಿಗೆ ಮಾತ್ರ ದೃಷ್ಟಿ ಆಗುತ್ತಾ, ಕಟ್ಟಿರೋರಿಗೆ ಆಗೋದಿಲ್ವಾ ಅಂತ ಹೇಳಿದಾಗ ಈ ಹೆಣ್ಮಕ್ಳಿದಾರಲ್ಲ ಅವರು ರಂಬೆ ಥರ ಅಲ್ಲ ಕಣೋ, ಒಳ್ಳೆ ರಮ್ನ ಕುಡಿದ ಮೇಲೆ ಈ ಪ್ಲಾಸ್ಟಿಕ್ ಲೋಟನ ಹೆಂಗೆ ಮುದ್ರೆ ಎಸ್ದು ಬಿಡ್ತಾರೋ ಹಾಗೆ ತಾಳಿ ಕಟ್ಟಾದ್ಮೇಲೆ ನಮ್ಮ ಕೆಲಸನೇ ಇಲ್ಲ ಕಣೋ. ಅಪ್ಪ ಅವರೇನು ಯುದ್ಧಕ್ಕೆ ಹೋಗಿ ಯುದ್ಧಕ್ಕೆ ಗೆದ್ದು ಬಂದುಬಿಟ್ಟಿದ್ದಾರ, ಇಲ್ಲ ಗಾಡಿ ಓಡಿಸ್ಕೊಂಡು ವೀಲಿಂಗ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರ ಅಂತ ಹೇಳಿದಾಗ ನೀನು ಮಾತಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ ಅಲ್ವೇನಪ್ಪ ಅಂತ ಹೇಳ್ತಾರೆ. ಹೌದಲ್ವಾ ಅಂತ ಹೇಳಿದಾಗ ಬಿಡೋ ಅವ್ರ ದೃಷ್ಟಿ ತೆಗ್ದಿಲ್ಲ ಅಂದರೆ ಏನು, ಮನೆಗೆ ಹೋದ್ಮೇಲೆ ನಮಗೆ ನಾವೇ ದೃಷ್ಟಿ ತೊಗೊಂಬಿಡೋಣ. ಹೌದಪ್ಪ ನಿಮಗೆ ಈಗ ದೃಷ್ಟಿ ತೆಗಿಬೇಕು ಅಂತ ಅಂದರೆ ಹೋಗಿ ಬ್ಲೌಸು ಸೀರೆ ಲಂಗ ಬಳೆ ಹೂವು ಎಲ್ಲ ಮುಡ್ಕೊಂಬಂದ್ಬಿಡಿ, ನಾನೇ ತೆಗೆದು ಬಿಡ್ತೀನಿ, ದೃಷ್ಟಿ ಗೊಂಬೆಗಳಲ್ವಾ, ಏನು ಬೇಡ ಬಿಡಪ್ಪ ಅಂತ ಹೇಳ್ತಾರೆ. ಮನೆಗೆ ಹೋದ್ಮೇಲೆ ನಾವೇ ತಗೊಳ್ಳೋಣ ಸುಮ್ಮನಿರೋ ಅಂತ ಹೇಳ್ತಾರೆ. ನಮ್ಮನೆ ದೃಷ್ಟಿ ಗೊಂಬೆ ನೀವೇ ಅಲ್ವೇಂದ್ರೋ ಅಂತ ಹೇಳಿದಾಗ ಎಲ್ಲರೂ ನಗ್ತಾ ಇರ್ತಾರೆ. ಈ ಕಡೆ ಮೀನಾ ಮತ್ತು ಕಸ್ತೂರಿ ಎಲ್ಲರೂ ಕೂಡ ಶ್ರುತಿ ಮತ್ತು ರೋಹಿಣಿಗೆ ಆರತಿ ತೆಗಿತಾ ಇರ್ತಾರೆ, ಹಾಗೆ ದೃಷ್ಟಿ ತೆಗಿತಾ ಇರ್ತಾರೆ. ಶಾಂತಿ ಮಾತ್ರ ಕೋಪ ಮಾಡ್ಕೋತಾ ಇರ್ತಾಳೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ.